ಡಾಕ್ಟರ್ ಡಿ.ವಿ. ಗುರುಪ್ರಸಾದ್ ಅವರ ನೀವು ಒಮ್ಮೆ ಫೇಲ್ ಆಗಲೇಬೇಕು, ಸೇಡು ತೀರಿಸಿಕೊಳ್ಳುವುದು. ನಾನು ಪೊಲೀಸ್ ಕಮಿಷನರ್ ಆದಂತಹ ಸಂದರ್ಭದಲ್ಲಿ ನಡೆದ ಒಂದು ಪ್ರಕರಣವನ್ನು ಇಲ್ಲಿ ಹಂಚಿಕೊಳ್ಳಬಯಸುತ್ತೇನೆ. ರೂಪಾ ಎಂಬ ಸರ್ಕಾರಿ ಅಧಿಕಾರಿಯ ಮಗಳು, ಹೆಸರಿಗೆ ತಕ್ಕಂತೆ ನೋಡಲು ಸುರಸುಂದರಿ. ಜಿಲ್ಲಾ ಕೇಂದ್ರವೊಂದರಿಂದ ನಗರಕ್ಕೆ ವರ್ಗವಾಗಿ ಬಂದ ಆ ಅಧಿಕಾರಿ ಮಗಳನ್ನು ಪಿಯುಸಿ ಓದಲೆಂದು ಊರಿನ ಪ್ರತಿಷ್ಠಿತ ಕೋ ಎಜುಕೇಷನಲ್ ಕಾಲೇಜೊಂದಕ್ಕೆ ಸೇರಿಸಿದರು. ರೂಪಾಳ ಗೆಳೆತನ ಬೆಳೆಸಲು ಅವಳ ಕಾಲೇಜಿನ ಹಲವಾರು ವಿದ್ಯಾರ್ಥಿಗಳು ನಾ ಮುಂದು ತಾ ಮುಂದು ಎಂದು ಮುಗಿಬಿದ್ದರು. ರೂಪಾ ಎಲ್ಲರೊಡನೆ ಸ್ನೇಹದಿಂದಿದ್ದರೂ ತನ್ನ ಸಹಪಾಠಿ ಶಂಕರನೊಡನೆ ಹೆಚ್ಚು ಅನ್ಯೋನ್ಯವಾಗಿದ್ದಳು. ಏತನ್ಮಧ್ಯೆ ಅವಳ ಕಾಲೇಜಿನ ಇನ್ನೊಬ್ಬ ವಿದ್ಯಾರ್ಥಿ ಶರತ್ ಅವಳಿಗೆ ಹತ್ತಿರವಾದ. ಇದು ಶಂಕರನಿಗೆ ಸಹ್ಯವಾಗಲಿಲ್ಲ. ನೀನು ಕೇವಲ ನನ್ನೊಬ್ಬನನ್ನು ಮಾತ್ರ ಮಾತನಾಡಿಸಬೇಕು, ಬೇರಾರ ಜೊತೆಯೂ ಮಾತನಾಡಬಾರದು ಎಂದು ಆತ ರೂಪಾಗೆ ಷರತ್ತನ್ನು ಹಾಕಿದ. ಮುಕ್ತ ವಾತಾವರಣದಲ್ಲಿ ಬೆಳೆದಿದ್ದ ರೂಪಾಗೆ ಇದು ಇಷ್ಟವಾಗದೆ, ನಾನು ನನ್ನ ಮನ ಬಂದಂತೆ ಮಾಡುತ್ತೇನೆ, ನನಗೆ ಕಟ್ಟುಪಾಡು ಹಾಕಲು ನೀನ್ಯಾರು ಎಂದು ಅವನಿಗೆ ಗದರಿ ಕೆಲ ಸಮಯ ಅವನೊಡನೆ ಮಾತನಾಡುವುದನ್ನು ನಿಲ್ಲಿಸಿ ಶರತ್ನ ಜೊತೆಗೆ ಓಡಾಡತೊಡಗಿದಳು. ಇದನ್ನು ಕಂಡ ಶಂಕರನ ಮನದಲ್ಲಿ ಶರತ್ನ ಮೇಲೆ ಅಸೂಯೆ ಹಾಗೂ ರೂಪಾಳ ಮೇಲೆ ಸೇಡಿನ ಭಾವನೆ ಮೂಡಿತು. ನನಗೆ ದಕ್ಕದ ರೂಪ ಅವನ ಗೆಳತಿ ಏಕಾಗಬೇಕು ಎಂದು ಭಾವಿಸಿದ ಆತ ಒಂದು ರಾತ್ರಿ ರೂಪಾ ತನ್ನ ಗೆಳತಿಯೊಬ್ಬಳ ಜೊತೆ ತನ್ನ ಮನೆಯ ಕಾಂಪೌಂಡಿನ ಮುಂದೆ ಮಾತನಾಡುತ್ತಿದ್ದಾಗ ಅವಳ ಮುಖಕ್ಕೆ ಆಸಿಡ್ ಎರಚಿದ. ಶಂಕರನ ಮೇಲೆ ಪ್ರಕರಣವೊಂದು ದಾಖಲಾಗಿ ನಂತರ ಅವನಿಗೆ ನ್ಯಾಯಾಲಯದಲ್ಲಿ ಶಿಕ್ಷೆಯಾಯಿತು. ಆದರೆ ಸ್ಫುರದ್ರೂಪಿ ರೂಪಾಳಿಗೆ ಹಲವಾರು ಆಪರೇಷನ್ಗಳು ಮಾಡಿದ ನಂತರವೂ ಅವಳ ಮುಖದ ಮೇಲಿನ ಸುಟ್ಟು ಕಲೆಗಳು ಇಂದಿಗೂ ಮಾಸಿಲ್ಲ. ನಮ್ಮ ಜೀವನದ ನಾನಾ ಹಂತಗಳಲ್ಲಿ ಇನ್ನೊಬ್ಬರ ಮೇಲೆ ಸೇಡು ತೀರಿಸಿಕೊಳ್ಳುವ ಭಾವನೆಯು ನಮ್ಮ ಮನದಲ್ಲಿ ಬರುತ್ತದೆ. ಕೆಲವರು ತಾಳ್ಮೆಯಿಂದ ಆ ಭಾವನೆಗೆ ಯಾವುದೇ ಇಂಬನ್ನು ಕೊಡುವುದಿಲ್ಲ, ಕೆಲವರು ಕೊಡುತ್ತಾರೆ. ಸೇಡು ಒಂದು ನಕಾರಾತ್ಮಕ ಭಾವನೆ. ಈ ಭಾವನೆ ನಮ್ಮ ಇಡೀ ಮನವನ್ನು ಎಷ್ಟರ ಮಟ್ಟಿಗೆ ಆವರಿಸಿಕೊಂಡು ಬಿಡುತ್ತದೆ ಎಂದರೆ, ನಮ್ಮ ಎಚ್ಚರದ ಅಷ್ಟೂ ವೇಳೆಯಲ್ಲಿ ನಾವು ಯಾವುದೇ ಬೇರೆಯ ವಿಷಯವನ್ನು ಚಿಂತಿಸದೆ ಇನ್ನೊಬ್ಬರ ಮೇಲೆ ಸೇಡನ್ನು ಹೇಗೆ ತೀರಿಸಿಕೊಳ್ಳಬೇಕು ಎನ್ನುವುದರ ಬಗ್ಗೆಯೇ ಯೋಚಿಸುತ್ತಿರುತ್ತೇವೆ. ಇದೇ ಚಿಂತೆಯ ಅಗ್ನಿಯಲ್ಲಿ ನಾವೇ ಸುಟ್ಟು ಹೋಗುತ್ತೇವೆ ಎನ್ನುವುದನ್ನು ನಾವು ಗಮನಿಸಿರುವುದಿಲ್ಲ. ಪುರಾಣದಲ್ಲಿ ಬರುವ ದಕ್ಷ ಪ್ರಜಾಪತಿಯ ಕಥೆಯನ್ನು ನಾವೆಲ್ಲ ಕೇಳಿಯೇ ಇದ್ದೇವೆ. ದಕ್ಷ ಒಂದು ಮುಖ್ಯವಾದ ಯಜ್ಞವನ್ನು ಮಾಡುವಾಗ ತನ್ನ ಮಗಳು ಸತಿ ಹಾಗೂ ಅಳಿಯ ಶಿವನನ್ನು ಯಜ್ಞಕ್ಕೆ ಆಹ್ವಾನಿಸುವುದಿಲ್ಲ. ಇದರ ಕಾರಣವೆಂದರೆ ದಕ್ಷನಿಗೆ ಸ್ವಲ್ಪವೂ ಇಷ್ಟವಿಲ್ಲದ ಶಿವನನ್ನು ಸತಿಯು ತಂದೆಯ ಮಾತನ್ನೇ ಕೇಳದೆ ಸ್ವಯಂವರದಲ್ಲಿ ವರಿಸಿರುತ್ತಾಳೆ. ಆಹ್ವಾನವಿಲ್ಲದೆ ಹೋದರೂ ತವರು ಮನೆಯ ವ್ಯಾಮೋಹದಿಂದ ಸತಿ ಶಿವನ ವಿರೋಧದ ನಡುವೆಯೂ ತಂದೆ ಮಾಡುವ ಯಾಗವನ್ನು ನೋಡಲು ಹೋಗುತ್ತಾಳೆ. ಕರೆಯದೆ ಬಂದವಳೆಂದು ಮಗಳನ್ನೇ ಮೂದಲಿಸಿದ ದಕ್ಷ ಎಲ್ಲರೆದುರು ಸತಿಗೆ ಅಪಮಾನವನ್ನು ಮಾಡುತ್ತಾನೆ. ತಂದೆಯ ಅಪಮಾನದಿಂದ ಮನನೊಂದ ಸತಿ ಯಜ್ಞಕುಂಡಕ್ಕೆ ಧುಮುಕಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಾಳೆ. ಈ ಸುದ್ದಿಯನ್ನು ಕೇಳಿ ಕೆರಳಿದ ಶಿವ ತನ್ನ ಅನುಯಾಯಿಯಾದ ವೀರಭದ್ರನನ್ನು ಕಳಿಸಿ ದಕ್ಷನ ಯಜ್ಞವನ್ನು ನಾಶ ಮಾಡುವುದಲ್ಲದೆ ದಕ್ಷನ ತಲೆಯನ್ನೂ ಕಡಿಸುತ್ತಾನೆ. ದಕ್ಷ ಹಾಗೂ ಶಿವ ಇವರಿಬ್ಬರೂ ಸೇಡನ್ನು ಹತ್ತಿಕ್ಕಲಾರದೆ ತೊಂದರೆಯನ್ನು ಅನುಭವಿಸುವಂತಾಯಿತು. ತನಗೆ ಅಥವಾ ತನ್ನ ಕುಟುಂಬದವರಿಗೆ ತೊಂದರೆ ಉಂಟು ಮಾಡಿದವರಿಗೆ ತಾವೂ ತೊಂದರೆಯನ್ನು ಕೊಡಬೇಕು ಎನ್ನುವ ಕೆಟ್ಟ ಭಾವನೆಯನ್ನೇ ನಾವು ಸೇಡು ಎಂದು ಅರ್ಥೈಸಬಹುದು. ತಾವು ಅನುಭವಿಸಿದ ತೊಂದರೆಗಿಂತ ಹೆಚ್ಚಿನ ತೊಂದರೆಯನ್ನು ತಮಗೆ ತೊಂದರೆ ನೀಡಿದ ವ್ಯಕ್ತಿಗೆ ನೀಡಬೇಕು ಎನ್ನುವ ಮನಸ್ಸು ಕೆಲವರಿಗೆ ಬರುತ್ತದೆ. ನನ್ನ ಒಂದು ಕಣ್ಣು ಹೋದರೂ ಪರವಾಗಿಲ್ಲ, ನನ್ನ ವೈರಿಯ ಎರಡೂ ಕಣ್ಣುಗಳು ಹೋಗಬೇಕು ಎಂದು ಜನರು ಹೇಳುವುದನ್ನು ನಾವೆಲ್ಲರೂ ಕೇಳಿದ್ದೇವೆ. ವಿನಾಕಾರಣವಾಗಿ ತನಗೆ ಕೇಡುಂಟು ಮಾಡಿದವನ ಮೇಲೆ ತಾನು ಸೇಡನ್ನು ತೀರಿಸಿಕೊಳ್ಳಬೇಕೆಂಬ ಭಾವನೆಯು ಮನುಷ್ಯನಿಗೆ ಬರುವುದು ಸಹಜವೇ. ಸೇಡು ಅನ್ನುವ ಮಾನಸಿಕ ಪರಿಸ್ಥಿತಿ ಇರದೇ ಹೋಗಿದ್ದರೆ ಈ ಪ್ರಪಂಚದಲ್ಲಿ ಅಪರಾಧಗಳೇ ಆಗದೆ ಪೊಲೀಸರಿಗೆ ಅರ್ಧದಷ್ಟು ಕೆಲಸವೇ ಇರುತ್ತಿರಲಿಲ್ಲವೇನೋ.
ನಾವು ಶಾಲಾ ಕಾಲೇಜುಗಳಲ್ಲಿ ಕಲಿಯುತ್ತಿರುವಾಗ ನಮ್ಮ ಉಪಾಧ್ಯಾಯರು ನಮ್ಮ ಮೇಲೆ ಸಿಡುಕುತ್ತಾ ಹೋದರೆ ನಾವು, ಈ ದಿನ ಇವರು ಯಾಕೋ ಬಹಳ ಗರಂ ಆಗಿದ್ದಾರೆ, ಮನೆಯಲ್ಲಿ ತಮ್ಮ ಹೆಂಡತಿಯ ಜೊತೆ ಜಗಳವಾಡಿರಬೇಕು ಎಂದು ಮಾತನಾಡಿಕೊಳ್ಳುತ್ತೇವೆಯಲ್ಲವೇ? ಕೆಲವು ಬಾರಿ ನಾವು ಯಾರ ಮೇಲೆ ಕೋಪಗೊಳ್ಳುತ್ತೇವೆಯೋ ಅವರಿಗೆ ತೊಂದರೆ ಮಾಡಲು ಆಗದಿದ್ದರೆ ಆ ಸೇಡನ್ನು ಬೇರೆಯವರ ಮೇಲೆ ತೀರಿಸಿಕೊಳ್ಳುವುದು ಸಾಮಾನ್ಯ. ಸೇಡು ತೀರಿಸಿಕೊಳ್ಳುವ ಇನ್ನೊಂದು ಕತೆ ಬಹಳ ಕುತೂಹಲಕಾರಿಯಾಗಿದೆ. ನಮಗೆಲ್ಲರಿಗೂ ರಾವಣನ ಸೋದರಿ ಶೂರ್ಪಣಖಿಯ ಕತೆ ತಿಳಿದಿದೆ. ಆಕೆಯ ಮೂಗನ್ನು ಲಕ್ಷ್ಮಣ ಕತ್ತರಿಸಿದ ನಂತರ ಆಕೆ ರಾವಣನ ಬಳಿ ಹೋಗಿ ರಾಮ ಲಕ್ಷ್ಮಣರ ವಿರುದ್ಧ ಚಾಡಿ ಹೇಳಿದ ಫಲವಾಗಿಯೇ ರಾಮಾಯಣದ ಯುದ್ಧ ನಡೆಯಿತು ಎಂದು ನಾವೆಲ್ಲರೂ ಅರಿತಿದ್ದೇವೆ. ಆದರೆ ನಾನು ಈಗ ಹೇಳುವ ಕಥೆಯೇ ಬೇರೆ. ಅದೆಂದರೆ, ಶೂರ್ಪಣಖಿಯ ಗಂಡ ವಿದ್ಯುತ್ ಎನ್ನುವವನನ್ನು ರಾವಣ ಅಕಸ್ಮಾತ್ತಾಗಿ ಸಂಹಾರ ಮಾಡಿರುತ್ತಾನೆ. ತನ್ನ ಸೋದರಿಯ ಗಂಡನನ್ನೇ ತಾನು ಸಂಹರಿಸಿದೆನಲ್ಲ ಎನ್ನುವ ಪಾಪ ಪ್ರಜ್ಞೆ ಅವನನ್ನು ಕಾಡುತ್ತದೆ. ಆತ ಶೂರ್ಪಣಖಿಗೆ ಸಂತಾಪವನ್ನು ಸಲ್ಲಿಸುತ್ತಾ, ನೀನು ಯಾವ ಚಿಂತೆಯನ್ನೂ ಮಾಡಬೇಡ, ನಿನ್ನ ಗಂಡನನ್ನು ಕೊಂದ ತಪ್ಪಿಗೆ ನಿನ್ನ ಮಗನನ್ನು ನಾನು ಲಂಕೆಯ ರಾಜನನ್ನಾಗಿ ಮಾಡುತ್ತೇನೆ, ನನ್ನ ಮಗನನ್ನು ಮಾಡುವುದಿಲ್ಲ ಎಂದು ಮಾತು ಕೊಡುತ್ತಾನೆ. ಗಂಡ ಸತ್ತ ನಂತರ ಶೂರ್ಪಣಖಿ ರಾವಣನ ಅರಮನೆಯಲ್ಲೇ ವಾಸವಾಗಿರುತ್ತಾಳೆ. ಮುಂದೆ ರಾವಣ ಸೋದರಿಗೆ ಕೊಟ್ಟ ಮಾತಿಗೆ ತಪ್ಪಿ ತನ್ನ ಮಗನಾದ ಇಂದ್ರಜಿತುವನ್ನೇ ಲಂಕೆಯ ಮುಂದಿನ ರಾಜನನ್ನಾಗಿ ಮಾಡುವ ಇಚ್ಛೆಯನ್ನು ತೋರಿಸುತ್ತಾನೆ. ಆ ಸಮಯದಲ್ಲಿ ಶೂರ್ಪಣಖಿ ಸೋದರನ ಬಳಿ ಬಂದು ಆತ ಅವಳಿಗೆ ಕೊಟ್ಟ ಮಾತನ್ನು ನೆನಪಿಸುತ್ತಾಳೆ. ನಿನ್ನ ಮಗನಿಗೆ ಬೇರೊಂದು ಪದವಿಯನ್ನು ಕೊಡುವೆ, ನನ್ನ ಮಗನೇ ಮುಂದಿನ ರಾಜನಾಗಲಿ ಎಂದು ರಾವಣ ಉತ್ತರಿಸಿದಾಗ, ಹೇಗಾದರೂ ಮಾಡಿ ರಾವಣನಿಗೆ ಬುದ್ಧಿ ಕಲಿಸಲೇಬೇಕು ಎಂದು ಶೂರ್ಪಣಖಿ ತೀರ್ಮಾನಿಸುತ್ತಾಳೆ. ಕಾಡಿನಲ್ಲಿ ಅಲೆಯುತ್ತಾ ರಾವಣನನ್ನು ಸೋಲಿಸಬಲ್ಲಂತಹ ವೀರರು ಯಾರು ಎಂದು ಹುಡುಕುತ್ತಿರುತ್ತಾಳೆ. ಆ ಸಮಯದಲ್ಲಿ ಅವಳ ಕಣ್ಣಿಗೆ ರಾಮ ಲಕ್ಷ್ಮಣರಿಬ್ಬರೂ ಬೀಳುತ್ತಾರೆ. ಹೇಗಾದರೂ ಮಾಡಿ ರಾವಣನಿಗೆ ರಾಮಲಕ್ಷ್ಮಣರ ಬಗ್ಗೆ ಕೋಪ ಬರುವಂತೆ ಮಾಡಿದರೆ ಅವರ ನಡುವೆ ಯುದ್ಧವಾಗುತ್ತದೆ. ಆ ಯುದ್ಧದಲ್ಲಿ ರಾವಣ ಸಾಯುತ್ತಾನೆ. ಆ ಮೂಲಕ ತಾನು ತನ್ನ ಸೋದರನ ಮೇಲೆ ಸೇಡನ್ನು ತೀರಿಸಿಕೊಳ್ಳಬಹುದು ಎಂದು ಭಾವಿಸಿದ ಆಕೆ ಲಕ್ಷ್ಮಣನ ಬಳಿ ಬಂದು ತನ್ನನ್ನು ವರಿಸಬೇಕೆಂದು ಬಲವಂತ ಮಾಡುತ್ತಾಳೆ. ಆತ ಅವಳ ಮೂಗನ್ನು ಕತ್ತರಿಸಿದ ನಂತರ ಶೂರ್ಪಣಖಿ ತನ್ನ ಸೋದರನ ಬಳಿ ಹೋಗಿ ರಾಮ ಲಕ್ಷ್ಮಣರ ಬಗ್ಗೆ ನಾನಾ ರೀತಿಯ ಚಾಡಿ ಹೇಳುತ್ತಾಳೆ. ತನ್ನ ಸೋದರಿಗೆ ಅವಮಾನ ಮಾಡಿ ತನ್ನ ಪರಾಕ್ರಮಕ್ಕೆ ಸವಾಲು ಹಾಕಿದರಲ್ಲ ಎಂಬ ಕೋಪದಿಂದ ರಾವಣ ಸೀತೆಯನ್ನು ಅಪಹರಿಸಿ ರಾಮ ಲಕ್ಷ್ಮಣರ ವಿರುದ್ಧ ತೊಡೆತಟ್ಟುತ್ತಾನೆ. ಮುಂದೇನಾಯಿತು ಎಂದು ನಮಗೆಲ್ಲ ತಿಳಿದಿದೆ. ಈ ಕಥೆ ಎಷ್ಟು ನಿಜವೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಆದರೆ ಸೇಡು ತೀರಿಸಿಕೊಳ್ಳಲು ಹೋದರೆ ಏನೇನು ಅನಾಹುತಗಳು ಆಗಬಹುದು ಎಂದು ಈ ಕತೆ ಸಾರಿ ತೋರಿಸುತ್ತದೆ. ಪ್ರತೀಕಾರದ ಕಾರಣದಿಂದಾಗಿ ಇಡೀ ಕುಟುಂಬಗಳೇ ಕೊಲೆಯಾದದ್ದನ್ನು ನಾನು ಕಂಡಿದ್ದೇನೆ. ನಾನು ಕಾರ್ಯನಿರ್ವಹಿಸುತ್ತಿದ್ದ ಊರೊಂದರಲ್ಲಿ ಅಣ್ಣ ತಮ್ಮಂದಿರಿಬ್ಬರು ಪಿತ್ರಾರ್ಜಿತವಾಗಿ ಬಂದಿದ್ದ ಅಕ್ಕಪಕ್ಕದಲ್ಲಿದ್ದ ಜಮೀನುಗಳನ್ನು ಉಳುಮೆ ಮಾಡಿಕೊಂಡು ಜೀವಿಸುತ್ತಿದ್ದರು. ಒಂದು ಸಣ್ಣ ವಿಷಯಕ್ಕಾಗಿ ಇಬ್ಬರಲ್ಲಿಯೂ ವ್ಯಾಜ್ಯ ಉಂಟಾಗಿ ಪರಸ್ಪರ ವೈಮನಸ್ಯವು ಬೆಳೆಯಿತು. ವ್ಯಾಜ್ಯವು ಎಷ್ಟು ದೊಡ್ಡದಾಯಿತೆಂದರೆ ಇಬ್ಬರೂ ಸುಪ್ರೀಂ ಕೋರ್ಟಿನ ಮೆಟ್ಟಲನ್ನು ಏರಿದರು. ಅಲ್ಲಿ ತಮ್ಮ ಸೋತ, ಅಣ್ಣ ಗೆದ್ದ. ನಂತರ ಅಣ್ಣನ ಮೇಲಿನ ದ್ವೇಷದಿಂದ ಅವನ ಮನೆಗೆ ಬೆಂಕಿ ಹೆಚ್ಚಿಸಿದ ತಮ್ಮನ ಇಡೀ ಕುಟುಂಬದವರನ್ನು ಅಣ್ಣ ನಿರ್ನಾಮ ಮಾಡಿದ. ಪರಿಣಾಮವಾಗಿ ಅವನಿಗೆ ಜೈಲಾಗಿ ಮರಣದಂಡನೆಯ ಶಿಕ್ಷೆಯಾಯಿತು. ಒಬ್ಬರ ಮೇಲೊಬ್ಬರು ಹಗೆ ಸಾಧಿಸಿ ಇಬ್ಬರೂ ತಮ್ಮ ಆಸ್ತಿಯನ್ನು, ಮಾನವನ್ನು, ಪ್ರಾಣವನ್ನು ಕಳೆದುಕೊಂಡರು. ಹಗೆತನ ಎಂದರೆ ಹೀಗೆಯೇ, ಅದೊಂದು ವಿಷವರ್ತುಲ. ಒಮ್ಮೆ ಆ ವರ್ತುಲದಲ್ಲಿ ಸಿಕ್ಕಿ ಹಾಕಿಕೊಂಡರೆ ಹೊರಗೆ ಬರುವ ಹಾಗೆಯೇ ಇಲ್ಲ. ತಮಗೆ ತೊಂದರೆ ಕೊಟ್ಟವನ ಮೇಲೆ ಸೇಡು ತೀರಿಸಿಕೊಂಡರೆ ಪ್ರತೀಕಾರವನ್ನು ತೆಗೆದುಕೊಂಡ ಸಮಾಧಾನದ ಹೊರತಾಗಿ ಬೇರೆ ಯಾವುದೇ ಲಾಭ ಬರಲಿಲ್ಲವಲ್ಲ ಎಂದು ಮನಗಂಡಾಗ ತಾವು ಇಷ್ಟೆಲ್ಲ ಸಮಯ, ಹಣ, ಕಾಲವನ್ನು ವ್ಯಯಿಸಿ ಸೇಡು ತೀರಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ವಿಚಾರ ಹಲವಾರು ಜನರಿಗೆ ಬಂದು ಪಶ್ಚಾತ್ತಾಪವನ್ನು ಪಟ್ಟಿರುವುದೂ ಉಂಟು. ಇಂತಹ ಒಂದು ಪ್ರಕರಣ ಹೀಗಿದೆ. PUC ಕಲಿಯುತ್ತಿದ್ದ ಕುಮಾರಿ ತನ್ನ ತಂದೆಯ ಒಬ್ಬಳೇ ಮಗಳು. ಆಕೆ ತನ್ನ ಪ್ರಿಯತಮನೊಂದಿಗೆ ಪದೇ ಪದೇ ಮಾತನಾಡುವುದನ್ನು ತಡೆಯಲು ಅವಳ ತಂದೆ ಅವಳಿಗೆ ಕೊಟ್ಟಿದ್ದ ಸೆಲ್ ಫೋನನ್ನು ಕಸಿದುಕೊಂಡಾಗ ಆಕೆ ತನ್ನ ಬಾಯ್ ಫ್ರೆಂಡಿನ ಜೊತೆಗೂಡಿ ತಂದೆಯನ್ನೇ ಕೊಲೆ ಮಾಡಿಬಿಟ್ಟಳು. ಕೆಲ ಕಾಲ ಜೈಲಿಗೆ ಹೋಗಿ ಆನಂತರ ಆಕೆ ಜಾಮೀನಿನ ಮೇಲೆ ತನ್ನ ಮನೆಗೆ ಬಂದಾಗ
ಅವಳ ಇಡೀ ಕುಟುಂಬ ಅವಳನ್ನು ಮನೆಗೇ ಸೇರಿಸದಿದ್ದಾಗ ಅವಳಿಗೆ ತಾನು ಮಾಡಿದ ಘೋರ ತಪ್ಪಿನ ಅರಿವಾಗಿ ಮಾನಸಿಕ ಆಘಾತವಾಗಿ ಆಕೆ ಆತ್ಮಹತ್ಯೆಗೆ ಮೊರೆ ಹೋದಳು. ಕೇವಲ ಒಂದು ಮೊಬೈಲ್ ಫೋನಿನ ವಿಷಯಕ್ಕೆ 2 ಜೀವಗಳ ಬಲಿ ತೆಗೆದುಕೊಂಡ ಹಗೆತನ ಎಂತಹ ಕೆಟ್ಟ ಗುಣವೆಂದು ಇದರಿಂದ ತಿಳಿಯಬಹುದು. ಹಗೆತನದ ಇನ್ನೊಂದು ವೃತ್ತಾಂತ ಹೀಗಿದೆ. ನನ್ನ ಪರಿಚಯದವನೊಬ್ಬನನ್ನು ಅವನ ಸಹೋದ್ಯೋಗಿ ಚಾಡಿ ಹೇಳಿ ಕೆಲಸದಿಂದ ತೆಗೆಸಿ ಹಾಕಿದ. ಆದರೆ ಕೆಲವೇ ದಿನಗಳ ನಂತರ ಸುಳ್ಳು ಚಾಡಿ ಹೇಳಿ ಆತ ಒಬ್ಬ ಉತ್ತಮ ಕೆಲಸಗಾರನನ್ನು ತೆಗೆಸಿದ ಎಂದು ಮನಗಂಡ ಅವನ ಫ್ಯಾಕ್ಟರಿಯ ಮಾಲೀಕರು ಚಾಡಿ ಹೇಳಿದವನನ್ನೇ ಕೆಲಸದಿಂದ ತೆಗೆದರು. ಮಾಡಿದ್ದುಣ್ಣೋ ಮಹಾರಾಯ ಎಂಬಂತೆ ಆಯಿತು ಅವನ ಪರಿಸ್ಥಿತಿ. ಸೇಡು ಕಡೆಗೆ ತೊಂದರೆ ಕೊಡುವುದು ನಮಗೇ ಎಂದು ನಾವು ಅರಿತಾಗಲೇ ಈ ಕೆಟ್ಟ ಗುಣದಿಂದ ದೂರವಿರಲು ಸಾಧ್ಯ. ಸೇಡಿನಿಂದ ಯಾರಿಗೂ ಲಾಭವಿಲ್ಲ. ಒಂದು ವೇಳೆ ಏನಾದರೂ ಲಭಿಸಿದರೆ ಅದು ತಾತ್ಕಾಲಿಕ ಸಂತಸ ಮಾತ್ರ. ಇನ್ನೊಬ್ಬರಿಗೆ ನಾವು ತೊಂದರೆಯನ್ನು ಕೊಟ್ಟ ಬಗ್ಗೆ ನಾವು ಕೆಲ ಕಾಲಾನಂತರ ಯೋಚಿಸಿದಾಗ ನಾವು ಎಂತಹ ಮೂರ್ಖ ಕೆಲಸವನ್ನು ಮಾಡಿದೆವಲ್ಲ ಎಂದು ನಮಗೇ ನಾಚಿಕೆಯಾಗುತ್ತದೆ. ನಮ್ಮನ್ನು ಭೂತದಂತೆ ಆಕ್ರಮಿಸಿಕೊಂಡು ನಮ್ಮಿಂದ ಕೆಟ್ಟ ಕೆಲಸವನ್ನು ಮಾಡಿಸುವ ಹಗೆ ಎಂಬ ನಕಾರಾತ್ಮಕ ಭಾವನೆಯನ್ನು ಯಾರು ನಿಗ್ರಹಿಸಿರುತ್ತಾರೆಯೋ ಅವರೇ ಸುಖಿಗಳು. ಸಮಯ ಪಾಲನೆ ಮಾಡದಿರುವವರು ನಂಬಿಕೆಗೆ ಅನರ್ಹರು. ಕೆಲ ಕಾಲದ ಹಿಂದೆ ನಮ್ಮ ರಾಜ್ಯದ ಉತ್ತರ ಭಾಗದಲ್ಲಿರುವ ಜಿಲ್ಲೆಯಲ್ಲಿ ನಡೆದ ಘಟನೆ ಇದು. ಒಂದು ಹಳ್ಳಿಯಲ್ಲಿ 2 ಗುಂಪುಗಳ ನಡುವೆ ವೈಷಮ್ಯವಿತ್ತು. ಹಬ್ಬವೊಂದರ ರಾತ್ರಿ ಈ 2 ಗುಂಪುಗಳು ಕಚ್ಚಾಡಬಹುದು ಎಂಬ ಮಾಹಿತಿ ಅಲ್ಲಿನ ಪೊಲೀಸ್ ಠಾಣೆಗೆ ಬಂದಿತ್ತು. ಹೀಗಾಗಿ ಆ ಹಳ್ಳಿಗೆ ಹೋಗಿ ಗಲಭೆಯಾಗದಂತೆ ನೋಡಿಕೊಳ್ಳಲು ಎಸ್ಪಿ ತಮ್ಮ ಕಿರಿಯ ಅಧಿಕಾರಿಗಳಿಗೆ ಆದೇಶ ನೀಡಿದ್ದರು. ಠಾಣೆಯಲ್ಲಿನ ಸಿಬ್ಬಂದಿ ತಮ್ಮ PSIನ ಬರುವಿಕೆಗಾಗಿ ಕಾಯುತ್ತಿದ್ದರು. ಆತ ನಿಗದಿತ ಸಮಯಕ್ಕಿಂತ ಅರ್ಧ ಗಂಟೆ ತಡವಾಗಿ ಠಾಣೆಗೆ ಬಂದು ಸಿಬ್ಬಂದಿಯನ್ನು ಕರೆದುಕೊಂಡು ಆ ಹಳ್ಳಿಗೆ ಹೊರಟ. ಪೊಲೀಸರು ಆ ಗ್ರಾಮಕ್ಕೆ ತಲುಪುವಷ್ಟರಲ್ಲಿಯೇ 2 ಗುಂಪುಗಳ ನಡುವೆ ಹೊಡೆದಾಟ ಪ್ರಾರಂಭವಾಗಿ ಒಂದು ಗುಂಪು ಇನ್ನೊಂದು ಗುಂಪಿನ ಮುಖಂಡನ ಮನೆಯನ್ನೇ ಸುಟ್ಟು ಹಾಕಿದ್ದರು. 5 ಅಮಾಯಕರ ಪ್ರಾಣಗಳು ನಶಿಸಿ ಹೋಗಿದ್ದವು. ಒಂದು ವೇಳೆ ಆ PSI ಸರಿಯಾದ ಸಮಯಕ್ಕೆ ಅಲ್ಲಿಗೆ ಹೋಗಿದ್ದರೆ ಪ್ರಾಣಹಾನಿಯನ್ನು ತಪ್ಪಿಸಬಹುದಾಗಿತ್ತು. ಇದೇ ಕಾರಣಕ್ಕೆ ಆತನ ಮೇಲೆ ನಾನು ಕ್ರಮವನ್ನು ತೆಗೆದುಕೊಳ್ಳಬೇಕಾಯಿತು. ಪೊಲೀಸರು, ವೈದ್ಯರು ಮತ್ತಿತರರಿಗೆ ಸಮಯದ ಮಹತ್ವವು ಅತಿ ಹೆಚ್ಚಾಗಿ ಇರಬೇಕಾಗಿದ್ದರೂ ಎಲ್ಲರೂ ಸಮಯ ಪಾಲನೆಗೆ ಒತ್ತನ್ನು ಕೊಡಲೇಬೇಕು. ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಮಯ ಪಾಲನೆ ಅತಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಒಬ್ಬ ವಿದ್ಯಾರ್ಥಿ ನಿಗದಿತ ಸಮಯಕ್ಕೆ ತನ್ನ ಪರೀಕ್ಷಾ ಕೇಂದ್ರಕ್ಕೆ ಹೋಗದಿದ್ದರೆ ಅವನ ವಿದ್ಯಾರ್ಥಿ ಜೀವನದ ಒಂದು ಬಹುಮೂಲ್ಯ ವರ್ಷವೇ ಹಾಳಾಗಬಹುದು. ನೌಕರಿಯನ್ನು ಅರಸುತ್ತಿರುವ ವ್ಯಕ್ತಿ ತನ್ನ ನೌಕರಿಯ ಸಂದರ್ಶನಕ್ಕೆ ನಿಗದಿತ ಕಾಲಕ್ಕೆ ಹೋಗದಿದ್ದರೆ ತನಗೆ ಸಿಗಬಹುದಾದ ಕೆಲಸವನ್ನೇ ಕಳೆದುಕೊಳ್ಳಬಹುದು. ನಿಗದಿತ ಸಮಯಕ್ಕೆ ಲಗ್ನ ಮಂಟಪಕ್ಕೆ ಹಾಜರಾಗದಿದ್ದರೆ ಒಬ್ಬ ವರ ಅಥವಾ ವಧುವಿಗೆ ಮದುವೆಯೇ ಆಗದಿರಬಹುದು. ನಿಗದಿತ ವೇಳೆಗೆ ಬಸ್ ನಿಲ್ದಾಣ, ಏರ್ಪೋರ್ಟ್ ಅಥವಾ ರೈಲು ನಿಲ್ದಾಣದಲ್ಲಿ ಹಾಜರಿರದಿದ್ದರೆ ನಮ್ಮ ಪ್ರಯಾಣವೇ ರದ್ದಾಗಿ ಮುಂದೆ ಮಾಡಬೇಕಾದ ಕೆಲಸ ಕಾರ್ಯಗಳೆಲ್ಲ ಹಾಳಾಗಬಹುದು. ಆದರೆ ನಾವು ಭಾರತೀಯರು ಸಮಯ ಪಾಲನೆಗೆ ಸ್ವಲ್ಪವೂ ಮಹತ್ವ ನೀಡುವುದಿಲ್ಲ. ಕಳೆದ ವರ್ಷ ಒಂದು ದೊಡ್ಡ ಗುಂಪಿನೊಡನೆ ನನ್ನ ಪತ್ನಿ ಮತ್ತು ನಾನು ರಷ್ಯಾ ದೇಶದ ಪ್ರವಾಸಕ್ಕೆ ಹೋಗಿದ್ದೆವು. ಭಾರತದ ವಿವಿಧ ರಾಜ್ಯಗಳಿಗೆ ಸೇರಿದ ಸುಮಾರು 50 ಜನ ಈ ಗುಂಪಿನಲ್ಲಿದ್ದೆವು. ನಾವು ಮಾಸ್ಕೋ ವಿಮಾನ ನಿಲ್ದಾಣದಲ್ಲಿ ಇಳಿದ ಕೂಡಲೇ ನಮ್ಮನ್ನು ರಷ್ಯಾದ ಗೈಡ್ ಒಬ್ಬಳು ಭೇಟಿಯಾದಳು. ನಾವು ಬಸ್ಸಿನಲ್ಲಿ ನಮ್ಮ ಹೋಟೆಲ್ಗೆ ಹೋಗುವಾಗ ತನ್ನ ಪರಿಚಯವನ್ನು ಮಾಡಿಕೊಂಡ ಆಕೆ ಒಂದು ಮಾತನ್ನು ಹೇಳಿದಳು. ನೀವು ಈಗ ರಷ್ಯಾದಲ್ಲಿ ಇದ್ದೀರಿ, ಭಾರತದಲ್ಲ. ಇಲ್ಲಿ ಸಮಯಕ್ಕೆ ಬಹಳ ಮಹತ್ವವಿದೆ. ನಾನು ಕಳೆದ ಹಲವಾರು ವರ್ಷಗಳಿಂದ ಭಾರತೀಯ ಪ್ರವಾಸಿಗರಿಗೆ ಗೈಡ್ ಆಗಿ ಕೆಲಸ ಮಾಡಿದ್ದೇನೆ. ಭಾರತೀಯರು ನಿಗದಿತ ವೇಳೆಗೆ ಬರುವುದೇ ಇಲ್ಲ. ನಾವು 8 ಗಂಟೆಗೆ ಹೊರಡಬೇಕು ಎಂದು ಹೇಳಿದಾಗ ನೀವು 8:45ಕ್ಕೆ ಬರುತ್ತೀರಿ. ಹೀಗಾದರೆ ನಾವು ಯಾವ ಜಾಗಗಳನ್ನು ನೋಡಬೇಕು ಎಂದು ತೀರ್ಮಾನಿಸಿರುತ್ತೇವೋ ಆ ಜಾಗಗಳನ್ನು ನೋಡಲಾಗುವುದಿಲ್ಲ. ತೊಂದರೆಯಾಗುವುದು ನಿಮಗೆ ಎಂದಳು.
ಭಾರತೀಯರ ಬಗ್ಗೆ ಇವಳು ಇಷ್ಟು ಕೀಳಾಗಿ ಮಾತನಾಡಿದಳಲ್ಲ ಎಂದು ನನ್ನ ಮನಸ್ಸಿಗೆ ಬಹಳ ನೋವಾಯಿತು. ಆಗ ನಾನೇ ನಮ್ಮ ಬಗ್ಗೆ ಯೋಚನೆ ಮಾಡಿದಾಗ ನಮ್ಮ ದೇಶದವರು ಸಮಯಕ್ಕೆ ಕೊಡುವ ಕಿಂಚಿತ್ ಮಹತ್ವವೇ ಈ ರೀತಿಯ ಭಾವನೆಗೆ ಕಾರಣವಾಗಿದೆ ಎಂದೆನಿಸಿತು. ಹೀಗಾಗಿಯೇ ಭಾರತೀಯ ಕಾಲಮಾನ ಪದ್ಧತಿ ಎಂದರೆ ನಿಗದಿತ ಸಮಯಕ್ಕಿಂತ 1 ಗಂಟೆಯ ನಂತರವೇ ಭಾವಿಸಬೇಕು ಎಂದು ಎಲ್ಲರೂ ನಮ್ಮನ್ನು ಹಾಸ್ಯ ಮಾಡುತ್ತಾರೆ. ಒಬ್ಬ ವ್ಯಕ್ತಿಯು ಹೇಗೆ ಸಮಯ ಪಾಲನೆ ಮಾಡುತ್ತಾನೆ ಎನ್ನುವುದರ ಮೇಲೆಯೇ ನಾವು ಆತನ ವ್ಯಕ್ತಿತ್ವವನ್ನು ಅಳೆಯಬಹುದು. ನಾವು ಇಂತಹ ಸಮಯಕ್ಕೆ ಇಂತಹ ಸ್ಥಳಕ್ಕೆ ಬರುತ್ತೇವೆ ಎಂದು ಇನ್ನೊಬ್ಬರಿಗೆ ಹೇಳಿ ಆ ಸಮಯಕ್ಕೆ ನಾವು ಅಲ್ಲಿಗೆ ಹೋಗದಿದ್ದರೆ ಅದು ಕೊಟ್ಟ ಮಾತಿಗೆ ತಪ್ಪಿದಂತೆ ಆಗಿ ನಾವು ಪ್ರಾಮಾಣಿಕರಲ್ಲ ಎಂದು ತೋರಿಸುತ್ತದೆ. ಇದೇ ಅಲ್ಲದೆ ಸಮಯ ಪಾಲನೆಯನ್ನು ಮಾಡುವವರು ನಂಬಿಕೆಗೆ ಅರ್ಹರು ಎಂದು ಎಲ್ಲರೂ ಭಾವಿಸುತ್ತಾರೆ. ನಮ್ಮ ಹಿರಿಯರಿಗೆ, ನಮ್ಮ ಕಿರಿಯರಿಗೆ ಮತ್ತು ಸಹಚರರಿಗೆ ನಾವು ನಂಬಿಕೆಗೆ ಅರ್ಹರು ಎಂದೆನಿಸಿದರೆ ಅವರ ದೃಷ್ಟಿಯಲ್ಲಿ ನಮ್ಮ ವ್ಯಕ್ತಿತ್ವವು ಮೇಲೆ ಇರುತ್ತದೆ. ಪದೇ ಪದೇ ತಡವಾಗಿ ಹೋದರೆ ಇತರರ ಜತೆಗಿನ ನಮ್ಮ ಸಂಬಂಧವು ಹದಗೆಡುವ ಸಂಭವವಿರುತ್ತದೆ. ತಡವಾಗಿ ಬರುವವರು ಎಲ್ಲರಿಂದಲೂ ಮೂದಲಿಕೆಗೆ ಗುರಿಯಾಗುತ್ತಾರೆ. ಅಂತಹವರು ತಮ್ಮ ವೃತ್ತಿಯಲ್ಲಿ ಮುಂದೆ ಬರುವುದಿಲ್ಲ. ಯಾರು ಸಮಯ ಪಾಲನೆ ಮಾಡುವರೋ ಅವರು ವೈಯಕ್ತಿಕವಾಗಿ ಶಿಸ್ತಿಗೆ ಪ್ರಾಮುಖ್ಯತೆ ಕೊಡುವವರು. ಶಿಸ್ತು ಪಾಲನೆಯಿಂದ ನಮ್ಮ ಆತ್ಮಸ್ಥೈರ್ಯವು ಬೆಳೆಯುತ್ತದೆ. ಸಮಯ ಪಾಲನೆ ಮಾಡುವವರನ್ನು ಶಿಸ್ತು ಪಾಲಕರು ಎಂದೇ ಎಲ್ಲರೂ ತಿಳಿಯುತ್ತಾರೆ. ಇದರಿಂದ ಇತರರಿಗೆ ನಮ್ಮ ಮೇಲೆ ಗೌರವವು ವೃದ್ಧಿಸುತ್ತದೆ. ಸಮಯ ಪಾಲನೆ ಮಾಡುವವರು ಯಾವ ವಿಷಯಕ್ಕಾಗಿಯೂ ಆತುರ ಮಾಡಿಕೊಳ್ಳಬೇಕಾಗಿಲ್ಲದಿರುವುದರಿಂದ ಅವರು ಮಾಡುವ ಕೆಲಸಗಳು ಚೊಕ್ಕವಾಗಿರುತ್ತವೆ. ಎಲ್ಲಕ್ಕಿಂತ ಮಿಗಿಲಾಗಿ ಸಮಯ ಪಾಲಕರು ಇತರರನ್ನು ಗೌರವಿಸುವವರು ಎಂದು ಎಲ್ಲರೂ ತಿಳಿಯುತ್ತಾರೆ. ಮಿಂಚಿ ಹೋದ ಕಾಲ ಮತ್ತೆ ಬರುವುದೇ ಇಲ್ಲವಾದ್ದರಿಂದ ನಾವೇಕೆ ವೇಳೆಯ ಬಗ್ಗೆ ಕಾಳಜಿಯನ್ನು ವಹಿಸುವುದಿಲ್ಲವಲ್ಲ ಎಂಬ ಯೋಚನೆ ನನ್ನಲ್ಲಿ ಪದೇ ಪದೇ ಮೂಡುತ್ತದೆ. ಸುಮಾರು 20 ವರ್ಷಗಳ ಹಿಂದೆ IPS ಅಧಿಕಾರಿಗಳ ತಂಡವೊಂದರ ಜೊತೆ ನಾನು ಇಂಗ್ಲೆಂಡಿಗೆ 3 ತಿಂಗಳ ತರಬೇತಿಗೆ ಹೋಗಿದ್ದಾಗ ನಡೆದ ಅನುಭವವನ್ನು ನಾನು ಮರೆಯುವಂತೆಯೇ ಇಲ್ಲ. ಆ ತಂಡದಲ್ಲಿ ನನಗಿಂತ ಹಿರಿಯರಾದ ಸುಮಾರು 10 ಅಧಿಕಾರಿಗಳು ಮತ್ತು ನನಗಿಂತ ಕಿರಿಯರಾದ ಒಬ್ಬ ಅಧಿಕಾರಿ ಇದ್ದರು. ಒಂದು ಭಾನುವಾರ ಅಲ್ಲಿಯ ತರಬೇತಿ ಶಾಲೆಯ ಮುಖ್ಯಸ್ಥರು ನಮ್ಮೆಲ್ಲರನ್ನೂ ಶೇಕ್ಸ್ಪಿಯರ್ನ ಜನ್ಮಸ್ಥಳವಾದ ಸ್ಟ್ರಾಟ್ಸ್ಫರ್ಡ್ ಅಪಾನ್ ಏವನ್ ಪಟ್ಟಣಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದರು. ಈ ಊರು ನೀವು ಇರುವ ಜಾಗದಿಂದ ಸುಮಾರು 200 ಮೈಲಿ ದೂರದಲ್ಲಿದೆ. ಸರಿಯಾಗಿ ಬೆಳಗ್ಗೆ 8 ಗಂಟೆಗೆ ನಾವು ಇಲ್ಲಿಂದ ಬಿಟ್ಟರೆ ಸಂಜೆ 6 ಗಂಟೆಗೆ ವಾಪಸ್ಸಾಗಬಹುದು. ಅಲ್ಲಿ ನೋಡುವ ದೃಶ್ಯಗಳು ಬಹಳ ಇವೆ ಎಂದು ಹೇಳಿ ನಮ್ಮನ್ನು ಸರಿಯಾದ ಸಮಯಕ್ಕೆ ಶಾಲೆಯ ಪ್ರಾಂಗಣದಲ್ಲಿ ಕಾಯಲು ಹೇಳಿದರು. ನಾನು ವೇಳೆಗೆ ಮಹತ್ವ ಕೊಡುವವನಾದ್ದರಿಂದ 7:45ಕ್ಕೆ ಕಾರ್ ಪಾರ್ಕಿಂಗ್ ಜಾಗದಲ್ಲಿದ್ದೆ. 7:50ಕ್ಕೆ ನಮ್ಮ ಶಾಲೆಯ ಉಪಪ್ರಾಂಶುಪಾಲರು ಒಂದು ವ್ಯಾನನ್ನು ತಾವೇ ಡ್ರೈವ್ ಮಾಡಿಕೊಂಡು ಅಲ್ಲಿಗೆ ಬಂದಿಳಿದರು. ನಾನು ಗುಡ್ ಮಾರ್ನಿಂಗ್ ಎಂದು ಹೇಳಿ, ನೀವೇ ಡ್ರೈವ್ ಮಾಡುವಿರಾ ಎಂದು ಕೇಳಿದೆ. ನಮ್ಮ ದೇಶದಲ್ಲಿ ಚಾಲಕರನ್ನು ವಿಶೇಷವಾಗಿ ನೇಮಿಸಿಕೊಳ್ಳುವುದಿಲ್ಲ, ಹೀಗಾಗಿ ನಾನೇ ನಿಮ್ಮನ್ನು ಕರೆದೊಯ್ಯುತ್ತೇನೆ ಎಂದರು. ಇಂತಹ ದೊಡ್ಡ ಅಧಿಕಾರಿಯಾದರೂ ಇವರೇ ಚಾಲಕನ ಕೆಲಸ ಮಾಡುತ್ತಿದ್ದಾರಲ್ಲ ಎಂದು ನನಗೆ ಆಶ್ಚರ್ಯವಾಯಿತು ಮತ್ತು ಅವರ ಮೇಲೆ ಅಭಿಮಾನ ಮೂಡಿತು. 7:58ಕ್ಕೆ ಅವರು ವಾಹನವನ್ನು ಸ್ಟಾರ್ಟ್ ಮಾಡಿ ನನ್ನನ್ನು ವಾಹನವನ್ನು ಹತ್ತಲು ಹೇಳಿದರು. ಸರಿಯಾಗಿ 8 ಗಂಟೆಗೆ ಅವರು ವಾಹನದ ಬಾಗಿಲನ್ನು ಹಾಕಿ ಮುಂದೆ ಹೋಗಲಾರಂಭಿಸಿದರು. ಸರ್, ನನ್ನ ಸಹೋದ್ಯೋಗಿಗಳು ಮತ್ತು ಸಹಪಾಠಿಗಳು ಇನ್ನೂ 11 ಜನ ಇದ್ದಾರೆ. ನಾನೊಬ್ಬನೇ ಈಗ ಬಂದಿರುವುದು. ಅವರೂ ಪ್ರವಾಸಕ್ಕೆ ಬರಬೇಕಲ್ಲವೇ? ಒಂದು 5 ನಿಮಿಷ ತಡೆಯಿರಿ, ಅವರೆಲ್ಲ ಬರುತ್ತಾರೆ ಎಂದೆ. ಗುರುಪ್ರಸಾದ್, ನಾವು 8 ಗಂಟೆಗೆ ಇಲ್ಲಿಂದ ಹೊರಡಬೇಕು ಎಂದು ನಿನ್ನೆಯೇ ತಿಳಿಸಿಲ್ಲವೇ? ಈಗ ವೇಳೆ 8 ಗಂಟೆಯಾಗಿದೆ, ನಾನು ಹೊರಡಬೇಕು ಎಂದು ಹೇಳಿ ಮುಂದೆ ಹೊರಟೇ ಬಿಟ್ಟರು. ಅಷ್ಟರಲ್ಲಿ ನನ್ನ ಕೆಲವು ಸಹೋದ್ಯೋಗಿಗಳು ಅಲ್ಲಿಗೆ ಓಡುತ್ತಾ ಬಂದು ವಾಹನವನ್ನು ನಿಲ್ಲಿಸಲು ಕೈಬೀಸತೊಡಗಿದರು. ಆದರೂ ಆ ಅಧಿಕಾರಿ ವಾಹನವನ್ನು ನಿಲ್ಲಿಸದೆ ಕೇವಲ ನನ್ನೊಬ್ಬನನ್ನೇ ಕುಳ್ಳಿರಿಸಿಕೊಂಡು 200 ಮೈಲಿ ದೂರದಲ್ಲಿರುವ ಶೇಕ್ಸ್ಪಿಯರ್ನ ಜನ್ಮಸ್ಥಾನ ತೋರಿಸಿ ಸಂಜೆ ವಾಪಸ್ ಕರೆದುಕೊಂಡು ಬಂದರು. ನಾವು ವಾಪಸ್ ಆದ ನಂತರ ನನ್ನ ಸಹೋದ್ಯೋಗಿಗಳು ಅವರ ಮೇಲೆ ಮುಗಿಬಿದ್ದು,
ಇದೇನಿದು ಹೀಗೆ ಮಾಡಿದಿರಿ? ನೀವು ನಮ್ಮೆಲ್ಲರನ್ನೂ ಪ್ರವಾಸಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದವರು ಕೇವಲ ಒಬ್ಬನನ್ನು ಮಾತ್ರ ಕರೆದುಕೊಂಡು ಹೋದಿರಲ್ಲ, ಇದು ಸಮ್ಮತವೇ? ಇದು ನ್ಯಾಯವೇ? ಎಂದು ಪ್ರಶ್ನಿಸಿದರು. ಆಗ ಆ ಅಧಿಕಾರಿ ಹೇಳಿದ ಮಾತುಗಳು ಮುಳ್ಳಿನಂತೆ ನನಗೆ ಇಂದಿಗೂ ನಟುತ್ತವೆ. ನೀವೆಲ್ಲ ಭಾರತ ದೇಶದ ಹಿರಿಯ IPS ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳಾಗಿ ವೇಳೆಯ ಮಹತ್ವ ಎಲ್ಲರಿಗಿಂತ ಜಾಸ್ತಿ ನಿಮಗೆ ತಿಳಿದಿರಬೇಕು. ನಮ್ಮ ದೇಶದಲ್ಲಿ ನಾವು ವೇಳೆಗೆ ಬಹಳ ಮಹತ್ವವನ್ನು ಕೊಡುವುದರಿಂದ ನೀವು ನಿಗದಿತ ವೇಳೆಗೆ ಬರದೇ ಹೋದ್ದರಿಂದ ನಿಮಗೆ ಪ್ರವಾಸವು ತಪ್ಪಿಹೋಯಿತು. ನಾನೇನೂ ಮಾಡುವ ಹಾಗಿಲ್ಲ. ಮುಂದಕ್ಕೆ ಇದು ನಿಮಗೆ ಪಾಠವಾಗಲಿ. ಯಾರು ವೇಳೆಗೆ ಮಹತ್ವ ಕೊಡಲಾರರೋ ಅವರು ನಂಬಿಕೆಗೆ ಅನರ್ಹರು ಎಂದು ನಾನು ಭಾವಿಸುತ್ತೇನೆ ಎಂದು ಮುಖಕ್ಕೆ ರಾಚುವ ಹಾಗೆ ಹೇಳಿದರು. ಆದರೆ ನಮ್ಮ ದೇಶದಲ್ಲಿ ವೇಳೆಗೆ ಕಿಂಚಿತ್ ಮಹತ್ವವನ್ನೂ ಕೊಡದಿರುವುದು ನಮ್ಮ ಜೀವನ ಶೈಲಿಯ ಒಂದು ಭಾಗವೇ ಆಗಿರುವುದು ದುರಾದೃಷ್ಟಕರ. ವೇಳೆಗೆ ಸರಿಯಾಗಿ ಹೋದರೆ ನಮ್ಮ ಪ್ರಾಮುಖ್ಯತೆಯು ಕಡಿಮೆಯಾಗುತ್ತದೆ ಎಂದು ನಾವು ಭಾವಿಸುತ್ತೇವೆ. ಯಾರು ತಮ್ಮನ್ನು ತಾವು VIP ಎಂದು ಕರೆದುಕೊಳ್ಳುತ್ತಾರೋ, ಯಾರು ರಾಜಕಾರಣದಲ್ಲಿರುತ್ತಾರೋ ಅವರುಗಳು ಯಾವುದೇ ಕಾರ್ಯಕ್ರಮಕ್ಕೂ ನಿಗದಿತ ಸಮಯಕ್ಕೆ ಬರುವುದೇ ಇಲ್ಲ. ನಾವು ಅವರನ್ನೇ ಅನುಕರಣೆ ಮಾಡುವುದರಿಂದ ಸಮಯ ಪರಿಪಾಲನೆಯ ಬಗ್ಗೆ ನಾವು ಚಿಂತಿಸುವುದೇ ಇಲ್ಲ. ನಾವು ಒಂದು ಕಾರ್ಯಕ್ರಮಕ್ಕೆ ಎಷ್ಟು ತಡವಾಗಿ ಹೋಗಿ ಇತರರನ್ನು ನಮಗಾಗಿ ಕಾಯಿಸುತ್ತೇವೆಯೋ ಅದರಿಂದಲೇ ನಮ್ಮ ಪ್ರಾಮುಖ್ಯತೆ ಹೆಚ್ಚಾಗುತ್ತದೆ ಎಂದು ನಾವು ಭಾವಿಸುತ್ತೇವೆ. ಆದರೆ ಇದರಿಂದ ನಮ್ಮ ಪ್ರಾಮುಖ್ಯತೆಗಿಂತ ನಮ್ಮ ದೌರ್ಬಲ್ಯ ಸಾಬೀತಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ನಿಗದಿತ ಸಮಯಕ್ಕೆ ಬಾರದಿರುವವರು ಸಂಚಾರ ದಟ್ಟಣೆಯ ಬಗ್ಗೆ ದೂರುವುದು ಸಾಮಾನ್ಯ. ನಾನು ನಿಮ್ಮಲ್ಲಿಗೆ ಬರಬೇಕೆಂದು 2 ಗಂಟೆಯ ಮುಂಚೆಯೇ ನನ್ನ ಮನೆಯನ್ನು ಬಿಟ್ಟೆ. ಆದರೆ ಏನು ಮಾಡುವುದು? ಎಲ್ಲ ಕಡೆಯೂ ಸಂಚಾರ ದಟ್ಟಣೆ ಇದ್ದುದರಿಂದ ಬರಲು ತಡವಾಯಿತು ಎನ್ನುತ್ತಾರೆ. ಇಂತಹ ಸನ್ನಿವೇಶಗಳನ್ನು ತಡೆಯಲು ಸ್ಮಾರ್ಟ್ ಫೋನುಗಳಲ್ಲಿ ಇರುವ ಗೂಗಲ್ ಮ್ಯಾಪ್ ಉಪಯೋಗಿಸಿದರೆ ನಾವು ನಿಗದಿತ ಸ್ಥಳವನ್ನು ಎಷ್ಟು ಸಮಯದಲ್ಲಿ ತಲುಪಬಹುದು ಎಂದು ಅದೇ ಹೇಳುವುದರಿಂದ ಅದನ್ನು ನೋಡಿಯಾದರೂ ಸಮಯಕ್ಕೆ ಸರಿಯಾಗಿ ಹೋಗಬಹುದಾಗಿದೆಯಲ್ಲವೇ? ನಾನು ಶಾಲೆಯಲ್ಲಿ ಕಲಿಯುತ್ತಿದ್ದಾಗ ನಮ್ಮ ಮಾಸ್ತರರು ನಮಗೆ ಟೈಮ್ ಆ್ಯಂಡ್ ಟೈಡ್ ವೆಯ್ಟ್ ಫಾರ್ ನನ್, ಕಾಲ ಮತ್ತು ಸಮುದ್ರದ ಅಲೆಗಳು ಯಾರಿಗೂ ಕಾಯುವುದಿಲ್ಲ ಎಂದು ಹೇಳುತ್ತಿದ್ದುದು ಈಗಲೂ ನನಗೆ ನೆನಪಾಗುತ್ತದೆ. ಕಳೆದ ಸಮಯ ಎಂದೆಂದೂ ಮರಳಿ ಬಾರದಿರುವುದರಿಂದ ಸಮಯ ಪಾಲಕರು ಎಲ್ಲರ ಗೌರವಕ್ಕೆ ಹಾಗೂ ನಂಬಿಕೆಗೆ ಪಾತ್ರರಾಗುವುದರಿಂದ ನಾವು ನಮ್ಮ ವೈಯಕ್ತಿಕ ಜೀವನದಲ್ಲಿ ಯಶಸ್ಸಿನ ಮೆಟ್ಟಲೇರಬೇಕಾದರೆ ನಮಗೆ ಸಮಯ ಪಾಲನೆ ಅತ್ಯಗತ್ಯವಾದದ್ದು ಎನ್ನುವುದನ್ನು ಮನಗಾಣಲೇಬೇಕು.